fulfilling the vision of Punit Rajkumar sir. Nimge individual ಆಗಿ ನಿಮ್ಮ motivation, what is the driving force to be part of OTT platforms, web series? Firstly, I've been involved with PRT Productions from day one, so it was both our vision, and I'm just continuing with that. Okay, but individually, what is your this one about web series? Because ಇವತ್ತೆಲ್ಲ ನಾವು one side ಯಾವಾಗಲೂ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಇರಬೇಕು, ಜನನ ಥಿಯೇಟರ್ ಕರ್ಕೊಂಡ್ಬರ್ಬೇಕು ಅಂತ ನಾವೇ ಹೇಳ್ತೀವಿ. ಒಂದು ಕಡೆ ನಾವು OTT ಬರ್ತಾ ಇದೆ ನೋಡಿ ಅಂತೀವಿ. How do you balance this both? It's a new experience, and to collaborate was good. And I think web series is the next life. I think we all, after movies, we all look forward to watching web series. And the story, kadhe tumba chennagittu. Is it? Do you find treasure in OTTs? Sorry? The treasure and ಬಗ್ಗೆ ಅಲ್ವಾ ಮಾರಿಕಲ್ವಾ? Yes. You find treasure in That's my favorite genre, so that was also one of the reasons why I agreed to. ಅಲ್ಲ, treasure ಇರುತ್ತಾ OTT ಫ್ಯೂಚರ್? 100%. ಓಕೆ. ರಂಗಾಯಣ ಸರ್ ಪರವಾಗಿ ಅಂತ ಇತ್ತ? ಇಲ್ಲ, ಇದು ಪರ್ಟಿಕ್ಯುಲರ್ಲಿ OTT ಅಂತಲೇ ಮಾಡಿದ್ದು. ಕತೆ ಹುಟ್ಟುವಿಕೆ ಅದೇ ಬಾಲ್ಯದ ಕಥೆಗಳನ್ನು ಆರಿಸ್ಕೊಂಡು ಮಾಡಿದ್ರಿಂದ ಆಲ್ರೆಡಿ ಇತ್ತು, ಯೋಚನೆ ಇತ್ತು. ಪ್ರದೀಪ್ ಸರ್ ಒಂದು 5 ಇಯರ್ಸಿಂದ ನಾವೆಲ್ಲ ಇದ್ವಿ, ಮಾಡೋಣ ಅಂತ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೆ. ಪ್ರದೀಪ್ ಅವರಿಂದ ಅದು ಸಹಕಾರ ಬಂತು. ಸೊ ಅಲ್ಲಿಂದ ಹುಟ್ಟಿದ್ದು, ಯಾವುದೇ ಇನ್ಸ್ಪಿರೇಷನ್ಸ್ ಅಲ್ಲ, ಅಂದರೆ ರಿಯಲಿಸ್ಟಿಕ್ ನಾನು ನೋಡಿದಂಥ ವಿಷಯವನ್ನೇ ಸಿನಿಮಾ ಮಾಡಿದ್ದು. Because it's 7 languages and ಬರ್ತಾ ಇದೆ. What is the reason like to bring it in 7 languages? ಒಂದು ನೀವು ಸಿನಿಮಾ ರೆಫರೆನ್ಸ್ ಹೇಳಿದ್ರಿ, ಬಟ್ ಪ್ರತಿ ಊರಿನಲ್ಲೂ ಕೂಡ ಒಂದು ಕಲ್ಚರ್ ಇದೆ, ಪ್ರತಿ ಊರಿನಲ್ಲೂ ಕೂಡ ಒಂದು ಫಾಲೋ ಮಾಡುವಂಥ ಒಂದು ಕೆಲವು ದೇವರು, ನಮ್ಮ ಪದ್ಧತಿಗಳು ಪ್ರತಿ ಊರಿನಲ್ಲೂ ಕೂಡ ಇದೆ. ಸೊ ಅಭಿಸ್ಲಿ ನಡೆದಿರುವಂಥ ಕೆಲವು ವಿಷಯಗಳು ಆ ಊರು ಅಷ್ಟು ಸಮೃದ್ಧವಾಗಿತ್ತು ಆ್ಯಕ್ಚುಲಿ. ಸೊ ಅದನ್ನು ಅದೇ ರೀತಿಯಲ್ಲಿ ತೊಗೊಂಡು ಹೋಗಬೇಕು ಅನ್ನೋದು ನಮ್ಮ ಆಸೆ ಆಗಿತ್ತು. ಆ್ಯಕ್ಚುಲಿ ತುಂಬ ದೊಡ್ಡ ಕಥೆ ಹೇಳಲಿಕ್ಕಾಗಲ್ಲ, ಈ ವೇದಿಕೆ ಇದಲ್ಲವೇ ಅಲ್ಲ ಹೇಳಲಿಕ್ಕೆ. ಕನ್ನಡದ ಇತಿಹಾಸ ಹೇಳಬೇಕಾಗುತ್ತೆ. ಅವಾಗ ಕನ್ನಡ ಹುಟ್ಟುಕೊಂಡಿದ್ದು ಬೇರೆ ವಿಷಯ, ಬಟ್ ಕನ್ನಡ ಆಳಿತ ಭಾಷೆಯಾಗಿ ಅದು ತನ್ನ ತಾಂತ್ರಿಕತೆಯನ್ನು ತಗೊಂಡಿದ್ದೇ ಕದಂಬರ ಕಾಲದಲ್ಲಿ. ಸೊ ಕದಂಬರ ಮಯೂರ ಶರ್ಮಾ ಅವನು ಹೋಗಿ ತನ್ನ ಪಲ್ಲವರ ವಿರುದ್ಧವಾಗಿ ಹೋರಾಟ ಮಾಡಿ ಕನ್ನಡವನ್ನು ಆಳಿತ ಭಾಷೆ ಮಾಡ್ತಾರೆ. ಇದು ಒಂದು ದೊಡ್ಡ ಇತಿಹಾಸ. ಅದೇ ಬೇಸ್ ಮೇಲೆ ಮಯೂರ ಸಿನಿಮಾ ನನ್ನವರದ್ದು ಮಾಡಿದ್ದು. ಸೊ ಇನ್ನೂ ಗೆಲ್ಕಿದ್ರೆ ಅಂದರೆ ಕನ್ನಡ ಅಂತ ಹುಟ್ಟಿದ್ದೇ ಈಗ ತಾಯಿ ಭುವನೇಶ್ವರಿ ಅಂತ ಹೇಳ್ತಿದ್ವಿ. ಇವಾಗಲೂ ಕೂಡ ಭುವನೇಶ್ವರಿ, ಕನ್ನಡದ ತಾಯಿ ಭುವನೇಶ್ವರಿ ಅಂತ ಹೇಳ್ತೀವಿ. ಭುವನೇಶ್ವರಿ ಅನ್ನುವಂಥದ್ದು ಎಲ್ಲಿದೆ ಅಂತ ಯಾರಿಗೂ ಗೊತ್ತೇ ಇಲ್ಲ. ಅದಿರೋದು ಸಿರ್ಸಿ ಹತ್ರ ಸಿದ್ದಾಪುರ ಅಂತ ಒಂದು ಊರು. ಭುವನೇಶ್ವರ, ಭುವನಗಿರಿ ಅಂತ ಇದೆ. ಅಲ್ಲಿ ಒಬ್ಬರು ತಾಯಿ ನೆಲೆಸಿದ್ದಾರೆ, ಅವರು ಭುವನೇಶ್ವರಿ. ಅದು ಕದಂಬರನ ದೇವತೆ. ಸೊ ಹಾಗಾಗಿ ಅಲ್ಲಿಂದ ಹುಟ್ಟಿದ್ದು, ಅಲ್ಲಿ ಕದಂಬರು ತಾಯಿ ಭುವನೇಶ್ವರಿ ಅಂತಲೇ ರಾಜ್ಯಕ್ಕೆ, ಆ ಸಂಸ್ಥಾನಕ್ಕೆ ಏನು ರಾಜರಾಜೇಶ್ವರಿಯನ್ನು ಮಾಡಿದ್ರು. ಸೊ ಅದ ನಂತರ ಅದು ಹಾಗೆ ಕಂಟಿನ್ಯೂ ಆಗಿ ವಿಜಯನಗರ ಸಾಮ್ರಾಜ್ಯ, ಮೈಸೂರು ಅರಸರು ಎಲ್ಲವೂ ಕೂಡ ಹಾಗೆ ಕಂಟಿನ್ಯೂ, ಅಂದರೆ ಕದಂಬ ಬೇಸಿಂದ ಅದು ಹಾಗಾಗಿ ಕಂಟಿನ್ಯೂ ಆಗುತ್ತೆ. ಸೊ ಹಾಗೆ ನಮಗೂ ಇವಾಗ ತಾಯಿ ಭುವನೇಶ್ವರಿಯಿಂದ ಪ್ರಾರ್ಥಿಸ್ತೀವಿ. ಈ ವಿಷಯ ಎಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಕನ್ನಡ ಎಲ್ಲಿ ಹುಟ್ಟಿತು, ಕನ್ನಡ ಎಲ್ಲಿಂದ ಪ್ರಾರಂಭ ಆಯಿತು, ಅವೆಲ್ಲವೂ ಅಳೆದು ತೂಗಿದ್ರೆ ಸೊ ಮೂಲತಃ ಆ ಭಾಗದ ಸುತ್ತಮುತ್ತಲಿಂದ ಶುರುವಾಗುತ್ತೆ. ಸೊ ಸಾಕಷ್ಟು ವಿಚಾರಗಳಿದೆ, ಅದನ್ನ ಹೇಳಲಿಕ್ಕೆ ಆಗಲ್ಲ. ಇನ್ನು ಮುಂದೆ ಅವಕಾಶ ಇದ್ದು ಸಿನಿಮಾದಲ್ಲಿ ಹೇಳ್ಬೋದು. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.